Good evening to all. I am Vijayashree. Welcome to Sankalp Learning. From the last session, we were discussing about the chapter Equilibrium of your first PUC. We solved around 8 questions in the last session. We will continue to solve some more questions in this session. So, ಈ ಕ್ವಶನ್ ಅನ್ನು ನಾನು ನಿನ್ನ ಹೋಮ್ವರ್ಕ್ ಅಂತ ಕೊಟ್ಟಿದ್ದೆ ಅಲ್ವಾ the final pressure is higher than the initial pressure of a container filled with an ideal gas at constant temperature. What will be the value of equilibrium? ಇಲ್ಲಿ ನೋಡಿ final pressure is higher than initial pressure ಅಂತ ಕೊಟ್ಟಿದ್ದಾರೆ. ಪ್ರೆಷರ್ ಅಂತ ಬಂದಾಗ ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ? ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ರಿಯಾಕ್ಟೆಂಟ್ಸ್ and products are in gaseous state. So reactant ಮತ್ತೆ ಪ್ರಾಡಕ್ಟ್ gaseous state ಅಲ್ಲಿ ಇರುತ್ತೆ ಅಂತ ಆಯ್ತು. ಸೊ ಈ ಒಂದು ಕಾನ್ಸೆಪ್ಟ್ ನಮ್ಗೆ ಗೊತ್ತಾಯ್ತು ಅಲ್ವಾ? ಸೊ ಇವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ಗೆ ಆಲ್ರೆಡಿ ಈ ತರದ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡಿದ್ದೀವಿ. ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದ್ರೆ ಈಗ ನೋಡಿ ಸೊ ಗೇಷಿಯಸ್ ಸ್ಟೇಟ್ ಅಲ್ಲಿ ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್ ಇದೆ ಅಂತ ಆಯ್ತು. ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ KC in terms of concentration ಅಂದ್ರೆ concentration of the reactants, concentration of the products divided by concentration of the reactants ಅಂತ ಆಗಿತ್ತು ಅಲ್ವಾ? when it comes to concentration terms ಅದೇ ನಾವು KP ಅಂದ್ರೆ equilibrium constant in terms of partial pressure. ಇಲ್ಲಿ gaseous reactants ಮತ್ತೆ ಪ್ರಾಡಕ್ಟ್ಸ್ ಕೊಟ್ಟಿದಾರಲ್ವಾ? ಹೇಗೆ ಗೊತ್ತಾಯ್ತು ನಮ್ಗೆ? ಪ್ರೆಷರ್ ಹೇಳಿದ್ದಾರೆ ಅವರು. ಸೊ ಪ್ರೆಷರ್ ಇರೋದ್ರಿಂದ ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಇದೆ ಅಥವಾ ಗ್ಯಾಸ್ ಆಗಿದೆ ಅಂತ ಗೊತ್ತಾಯ್ತು ನಮ್ಗೆ. ಸೊ ಗ್ಯಾಸ್ ಆಗಿರೋದ್ರಿಂದ ನಾವು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅನ್ನ ನಾವು ವಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ partial pressure. So how to express partial pressure of reactants divided by partial pressure of not reactants, it should be products. Okay, partial pressure of products divided by partial pressure of reactants ಅಂತ ಬರಿಬಹುದು. ಇಲ್ಲಿ ನೋಡಿ ಬೇಕಿದ್ರೆ ನಾವು ಫಸ್ಟ್ ಸಿನಾಪ್ಸಿಸ್ ಅನ್ನ ನೋಡ್ಬೇಕಾದ್ರೇನೆ ಫಸ್ಟ್ ಕಾನ್ಸೆಪ್ಟ್ ಇದನ್ನ ನೋಡಿದ್ದೇವೆ. ಸೊ KC ಅಂದ್ರೆ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಅಂಡ್ ರಿಯಾಕ್ಟೆಂಟ್. KP ಅಂದ್ರೆ ಇನ್ ಟರ್ಮ್ಸ್ ಆಫ್ ಪಾರ್ಷಿಯಲ್ ಪ್ರೆಷರ್ ಅಲ್ವಾ? ಇವಾಗ ಏನ್ ಕೇಳಿದ್ದಾರೆ ಕ್ವಶನ್ ಅಲ್ಲಿ? ಏನ್ ಕೇಳಿದ್ದಾರೆ? ಫೈನಲ್ ಪ್ರೆಷರ್ is greater than initial pressure ಅಂತ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಯು ಕ್ಯಾನ್ ಸಿ ಡೈರೆಕ್ಟ್ಲಿ ಇನ್ ದ ಕ್ವಶನ್. ಸೊ ಫೈನಲ್ ಪ್ರೆಷರ್ ಅಂದ್ರೆ ಯಾವುದು? ಪ್ರೆಷರ್ ಆಫ್ ಪ್ರಾಡಕ್ಟ್ is greater than pressure of reactants ಅಂತ ಆಯ್ತು. ಸೊ ಸಿಂಪಲ್ ಲಾಜಿಕ್ ಇದೆ ಮಕ್ಕಳೇ. ಇಲ್ಲಿ ನೋಡಿ KP ಅಂದ್ರೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇನ್ ಟರ್ಮ್ಸ್ ಆಫ್ ಪಾರ್ಷಿಯಲ್ ಪ್ರೆಷರ್ ಅಂತ ಬಂದಾಗ ಇಲ್ಲಿ ನೋಡಿ ನ್ಯೂಮರೇಟರ್ ಅಲ್ಲಿ ಯಾವ ಕ್ವಾಂಟಿಟಿ ಇದೆ? ಪ್ರೆಷರ್ ಆಫ್ ಪ್ರಾಡಕ್ಟ್ಸ್ ಇದೆ ಅಲ್ವಾ ನ್ಯೂಮರೇಟರ್ ಅಲ್ಲಿ. ಅದೇ ಡಿನಾಮಿನೇಟರ್ ಅಲ್ಲಿ ಯಾವ ಕ್ವಾಂಟಿಟಿ ಇದೆ? ಪ್ರೆಷರ್ ಆಫ್ ರಿಯಾಕ್ಟೆಂಟ್ಸ್. ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ನಮ್ಗೆ ಫೈನಲ್ ಪ್ರೆಷರ್ ಆಫ್ ದ ಪ್ರಾಡಕ್ಟ್ ಈಸ್ ಗ್ರೇಟ್. ಫೈನಲ್ ಪ್ರೆಷರ್ ಏನಿದೆ ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ
ಆಲ್ರೆಡಿ ಇನಿಷಿಯಲ್ ಪ್ರೆಷರ್ ಗಿಂತ ಫೈನಲ್ ಪ್ರೆಷರ್ ಜಾಸ್ತಿ ಇದೆ ಅಂತ. ಸೊ ಇದು ಅರ್ಥ ಏನು ಅಂದ್ರೆ ಫೈನಲ್ ಪ್ರೆಷರ್ ರೆಫರ್ಸ್ ಟು ವಾಟ್, ಪ್ರೆಷರ್ ಅಟ್ ಇಕ್ವಿಲಿಬ್ರಿಯಂ ಅಂದ್ರೆ ರಿಯಾಕ್ಟೆಂಟ್ ಕನ್ವರ್ಟ್ ಆಗಿ ಪ್ರಾಡಕ್ಟ್ ಆಗಿದೆ ಅಂತ ಅರ್ಥ. ಸೊ ಪ್ರಾಡಕ್ಟ್ ಪ್ರೆಷರ್ ಜಾಸ್ತಿ ಇದೆ, ರಿಯಾಕ್ಟೆಂಟ್ ಪ್ರೆಷರ್ ಕಡಿಮೆ ಇದೆ ಅಂದ್ರೆ ನ್ಯೂಮರೇಟರ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಯಾವ್ದ್ರಿಗಿಂತ, ಡಿನಾಮಿನೇಟರ್ ಕ್ವಾಂಟಿಟಿಗಿಂತ. ನ್ಯೂಮರೇಟರ್ ಅಲ್ಲಿ ಫೈನಲ್ ಪ್ರೆಷರ್ ಅನ್ನ ಬರೀತೇವೆ, ಡಿನಾಮಿನೇಟರ್ ಅಲ್ಲಿ ಇಲ್ಲಿ ನೋಡಿ ನ್ಯೂಮರೇಟರ್ ಅಲ್ಲಿ ಪ್ರಾಡಕ್ಟಿನ ಪ್ರೆಷರ್ ಅನ್ನ ಬರಿತೇವೆ, ಡಿನಾಮಿನೇಟರ್ ಅಲ್ಲಿ ರಿಯಾಕ್ಟೆಂಟ್ ಪ್ರೆಷರ್ ಅನ್ನ ಬರಿತೇವೆ ಅಲ್ವಾ. ಸೊ ಅದನ್ನೇ ಅಪ್ಲೈ ಮಾಡಿದಾಗ ಫೈನಲ್ ಪ್ರೆಷರ್ ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ, ಪ್ರೆಷರ್ ಆಫ್ ದ ಪ್ರಾಡಕ್ಟ್ ಅಂತಾನೆ ಇಟ್ಕೊಳ್ಳೋಣ. ಪ್ರೆಷರ್ ಆಫ್ ದ ಪ್ರಾಡಕ್ಟ್ ಈಸ್ ಗ್ರೇಟರ್ ದನ್ ಪ್ರೆಷರ್ ಆಫ್ ದ ರಿಯಾಕ್ಟೆಂಟ್ ಆಯ್ತು. ಸೊ ಇಲ್ಲಿ ಯಾವುದು, ನ್ಯೂಮರೇಟರ್ ಈಸ್ ಗ್ರೇಟರ್ ದನ್ ಡಿನಾಮಿನೇಟರ್ ಅಂತ ಆದಾಗ, ಫಾರ್ ಎಕ್ಸಾಂಪಲ್ ಈಗ ನ್ಯೂಮರೇಟರ್, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕಲಿ ನೋಡ್ಬೇಕು ಅಂದ್ರೆ ನ್ಯೂಮರೇಟರ್ ನಾನು 3 ಅಂತ ತಕೊಳ್ತೀನಿ, ಡಿನಾಮಿನೇಟರ್ ಎಷ್ಟು ತಕೊಳ್ತೀನಿ, 2 ಅಂತ ತಕೊಳ್ತೀನಿ. 3/2 ಅಂದ್ರೆ 1.5 ಅಂದ್ರೆ ಏನು, ಒಂದಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ ಆಯ್ತು ಅಲ್ವಾ. ಸೊ ವೆನ್ ನ್ಯೂಮರೇಟರ್ ಈಸ್ ಗ್ರೇಟರ್ ದನ್ ಡಿನಾಮಿನೇಟರ್, ದೆನ್ equilibrium constant will be greater than 1 ಅಂತ ಬರುತ್ತೆ ಅಲ್ವಾ. equilibrium constant is always greater than 1. ಸೊ ಇಲ್ಲಿ ನೋಡಿ, ಪಾರ್ಷಿಯಲ್ ಪ್ರೆಷರ್ ಆಫ್ ದ ಪ್ರಾಡಕ್ಟ್ ಈಸ್ ಗ್ರೇಟರ್ ದನ್ ಪಾರ್ಷಿಯಲ್ ಪ್ರೆಷರ್ ಆಫ್ ದ ರಿಯಾಕ್ಟೆಂಟ್ ಅಂತ ಆಯ್ತು. ಫೈನಲ್ ಪ್ರೆಷರ್ ಈಸ್ ಹೈಯರ್ ದನ್ ಇನಿಷಿಯಲ್ ಪ್ರೆಷರ್ ಅಂದ್ರೆ. ಸೊ ಇವಾಗ ಸೊ ಕೆ ಅಂದ್ ಯಾವಾಗ್ಲೂ ಏನಿರುತ್ತೆ, ಆಪ್ಷನ್ ಸಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಕೆ ಈಸ್ ಆಲ್ವೇಸ್ ಗ್ರೇಟರ್ ದನ್ 1 ಅಂತ ಆಯ್ತು. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ರೀತಿ ಲಾಜಿಕಲಿ ನೀವು ಆನ್ಸರ್ ಮಾಡಬೇಕು, ಏನು ಡಿಫಿಕಲ್ಟ್ ಕ್ಯಾಲ್ಕ್ಯುಲೇಷನ್ಸ್ ಇರಲ್ಲ, ಸಿಂಪಲ್ ಆಗಿ ಲಾಜಿಕ್ ಅಪ್ಲೈ ಮಾಡಿ ನೀವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಅನ್ನ ಯಾವ ರೀತಿ ಬರಿಬಹುದು ಅಂತ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಈ ರೀತಿ ಕ್ವಶನ್ಸ್ ಗೆ ಆನ್ಸರ್ ಮಾಡಬಹುದು. ಸೊ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಲ್ಲಿ ಯಾವತ್ತು ನ್ಯೂಮರೇಟರ್ ಅಲ್ಲಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಅಥವಾ ಗೇಷಿಯಸ್ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಗೆ ಬಂದಾಗ ಪ್ರಾಡಕ್ಟಿನ ಪ್ರೆಷರ್ ಬರುತ್ತೆ, ನ್ಯೂಮರೇಟರ್ ಅಲ್ಲಿ ಏನ್ ಬರುತ್ತೆ, ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್ ಅಥವಾ ವೆನ್ ಇಟ್ ಕಮ್ಸ್ ಟು ಗೇಷಿಯಸ್ ರಿಯಾಕ್ಟೆಂಟ್ಸ್ ಆರ್ ಪ್ರಾಡಕ್ಟ್ ರಿಯಾಕ್ಟೆಂಟಿನ ಪ್ರೆಷರ್ ಬರುತ್ತೆ. ಓಕೆ, ಸೊ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ನೀವು ಸಾಲ್ವ್ ಮಾಡಬಹುದು. ಓಕೆ, ಕ್ವಶನ್ ನಂಬರ್ 10 ಏನನ್ನ ಹೇಳುತ್ತೆ ಅಂತ ನೋಡೋಣ. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ಓಕೆ, select the correct statement from the following ಅಂದ್ರೆ equilibrium constant changes with addition of catalyst. So this is ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ಕ್ಯಾಟಲಿಸ್ಟ್ ಹಾಕಿದಾಗ ಏನಾಗುತ್ತೆ, ರಿಯಾಕ್ಷನ್ ಸ್ಪೀಡ್ ಅಪ್ ಆಗುತ್ತೆ ಅಥವಾ ಸ್ಪೀಡ್ ಡೌನ್ ಆಗುತ್ತೆ. ದಟ್ ಮೀನ್ಸ್ ಕ್ಯಾಟಲಿಸ್ಟ್ ಚೇಂಜ್ ದ ಸ್ಪೀಡ್ ಆಫ್ ದ ರಿಯಾಕ್ಷನ್ ಅಂದ್ರೆ ರೇಟ್ ಅನ್ನ ಚೇಂಜ್ ಮಾಡುತ್ತೆ. ಓಕೆ, ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಅನ್ನು ಜಾಸ್ತಿ ಮಾಡುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಅನ್ನು ಜಾಸ್ತಿ ಮಾಡುತ್ತೆ ವಿತ್ ಈಕ್ವಲ್ ಅಮೌಂಟ್. ಓಕೆ, ಎಷ್ಟು ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಜಾಸ್ತಿ ಆಯ್ತು ಅಷ್ಟೇ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟು ಕೂಡ ಜಾಸ್ತಿ ಆಗತ್ತೆ ಕ್ಯಾಟಲಿಸ್ಟ್ ಆಡ್ ಮಾಡಿದಾಗ, ಅಥವಾ ಡಿಸಿಲರೇಟ್ ಕೂಡ ಆಗತ್ತೆ. ಬಟ್ ಅದು ಏನ್ ಮಾಡಲ್ಲ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂನ ಚೇಂಜ್ ಮಾಡಲ್ಲ. ಇಟ್ ಡಸ್ ನಾಟ್ ಆಲ್ಟರ್ ದ ವ್ಯಾಲ್ಯೂ ಆಫ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, but it only changes the value of speed of the reaction or rate of the reaction. ಓಕೆ, ಫಾರ್ವರ್ಡ್ ರಿಯಾಕ್ಷನ್ ರೇಟು ಮತ್ತೆ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟು ಎರಡು ಈಕ್ವಲ್ ಅಮೌಂಟ್ ಅಲ್ಲಿ ಚೇಂಜ್ ಆಗುತ್ತೆ ಕ್ಯಾಟಲಿಸ್ಟ್ ಹಾಕಿದಾಗ, ಬಟ್ ಇಟ್ ಡಸ್ ನಾಟ್ ಚೇಂಜ್ ದ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ. ಓಕೆ, ಸೊ ಇಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ಇಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಜಸ್ಟ್ ಅ ಮಿನಿಟ್.
Sorry for the inconvenience. ಓಕೆ, ಸೊ ಫಸ್ಟ್ ಆಪ್ಷನ್ ರಾಂಗ್ ಇದೆ. ಎರಡನೇ ಆಪ್ಷನ್ ನೋಡಿ, ಆಪ್ಷನ್ ಬಿ, ಕ್ಯಾಟಲಿಸ್ಟ್ ಇನ್ಕ್ರೀಸಸ್ ದ ರೇಟ್ ಆಫ್ ಓನ್ಲಿ ಫಾರ್ವರ್ಡ್ ರಿಯಾಕ್ಷನ್. ಇಲ್ಲ, ಕ್ಯಾಟಲಿಸ್ಟ್ ಹಾಕಿದಾಗ ರಿಯಾಕ್ಷನ್ಗೆ ಏನಾಗುತ್ತೆ, ಫಾರ್ವರ್ಡ್ ರಿಯಾಕ್ಷನ್ ಸೇಮ್ ಎಕ್ಸ್ಟೆಂಟ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಕೂಡ ಸೇಮ್ ಎಕ್ಸ್ಟೆಂಟ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಫಾರ್ವರ್ಡ್ ರಿಯಾಕ್ಷನ್ ಮೇಲೆ ಒಂದೇ ಇಂಪ್ಯಾಕ್ಟ್ ಮಾಡೋದು ಆ ರೀತಿ ಇಲ್ಲ, ರಿವರ್ಸಿಬಲ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿದಾಗ. ಓಕೆ, ಸೊ ಕೆಟಲಿಸ್ಟ್ ಏನ್ ಮಾಡಲ್ಲ ಹೇಳಿ, ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಅನ್ನ ಒಂದನ್ನೇ ಚೇಂಜ್ ಮಾಡಲ್ಲ. ಇಟ್ ಚೇಂಜಸ್ ಬೋತ್ ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಆಸ್ ವೆಲ್ ಆಸ್ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಅಟ್ ದ ಸೇಮ್ ಎಕ್ಸ್ಟೆಂಟ್. ಓಕೆ, ಸೊ ಇದು ಕೂಡ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಅಂದ್ರೆ, ದ ರೇಷಿಯೋ ಮಿಕ್ಸ್ಚರ್ ಅಟ್ ಇಕ್ವಿಲಿಬ್ರಿಯಂ ಡಸ್ ನಾಟ್ ಚೇಂಜ್ ಬೈ ಕೆಟಲಿಸ್ಟ್ ಅಂತ ಕೇಳಿದ್ದಾರೆ. ಸೊ ಇದು ನೋಡಿ, ಇದು ಕೂಡ ಇದು ರೈಟ್ ಸ್ಟೇಟ್ಮೆಂಟ್ ಆಗಿದೆ. ರೇಷಿಯೋ ಮಿಕ್ಸ್ಚರ್ ಅಟ್ ಇಕ್ವಿಲಿಬ್ರಿಯಂ ಡಸ್ ನಾಟ್ ಚೇಂಜ್ ಬೈ ದ ಕೆಟಲಿಸ್ಟ್. ಸೊ ಕೆಟಲಿಸ್ಟ್ ಏನ್ ಮಾಡಲ್ಲ, ರೇಷಿಯೋ ಮಿಕ್ಸ್ಚರ್ ಅನ್ನ ಇಕ್ವಿಲಿಬ್ರಿಯಂ ಅಲ್ಲಿ ಚೇಂಜ್ ಮಾಡಲ್ಲ. ಸೊ ಅದ್ರ ಕೆಟಲಿಸ್ಟ್ ಕೆಲಸ ಏನು, ರೇಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಅಥವಾ ರೇಟ್ ಅನ್ನ ಡಿಕ್ರೀಸ್ ಮಾಡುತ್ತೆ. ಸ್ಪೀಡ್ ಅಪ್ ಮಾಡಬಹುದು ರೇಟ್ ಅನ್ನ ಅಥವಾ ಸ್ಪೀಡ್ ಡೌನ್ ಮಾಡಬಹುದು. ಬಟ್ ಅದೇನು, ರಿಯಾಕ್ಷನ್ ಅಲ್ಲಿ ತನ್ನನ್ನ ತಾನು ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. ಓಕೆ, ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ತನ್ನನ್ನ ತಾನು ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ನೀವು ಹಾಕಿದಾಗ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ, ಫೈನಲ್ ಸ್ಟೇಟ್ ಅಲ್ಲೂ ಅದೇ ರೀತಿ ಇರುತ್ತೆ. ಸೊ ಇಟ್ ಡಸ್ ನಾಟ್ ಅಂಡರ್ಗೋ ಎನಿ ಕೆಮಿಕಲ್ ಚೇಂಜ್. ಓಕೆ, ಇಟ್ ಓನ್ಲಿ alter the speed of the reaction. So ಇದು ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ದ ರೇಷಿಯೋ ಆಫ್ ಮಿಕ್ಸ್ಚರ್ ಅಟ್ ಇಕ್ವಿಲಿಬ್ರಿಯಂ ಡಸ್ ನಾಟ್ ಗೋಯಿಂಗ್ ಟು ಚೇಂಜ್ ಬೈ ಕೆಟಲಿಸ್ಟ್. ಇದು ಕರೆಕ್ಟ್ ಇದೆ. ಆಪ್ಷನ್ ಡಿ ನೋಡೋಣ. ದ ಕೆಟಲಿಸ್ಟ್ ಆರ್ ಆಕ್ಟಿವ್ ಓನ್ಲಿ ಇನ್ ದ ಸೊಲ್ಯೂಷನ್. ಅಲ್ಲ, ಇಟ್ ಈಸ್ ನಾಟ್ ಅ ಪ್ರಾಪರ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದಿಸ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಯಾವುದು ಇಲ್ಲಿ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ catalyst impact on the reaction. Okay, reversible reaction. Okay, next question ಏನಿದೆ, 11th question. 15 moles of hydrogen and 5 moles of iodine are mixed allowed to attain a equilibrium at 500 degrees Celsius. At equilibrium, the concentration of the HI is found to be 10 mole. The equilibrium constant for the formation of the HI is. Okay, so ನಾವೇನ್ ಮಾಡ್ಬೇಕು ಇವಾಗ, ಸೊ ನಮ್ಗೆ ಇನಿಷಿಯಲ್ ಮೋಲ್ ಕೊಟ್ಟಿದಾರಲ್ವಾ, ಇನಿಷಿಯಲ್ ಮೋಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಅನ್ನ ಬರೆಯೋಣ ಇದಕ್ಕೆ. ಓಕೆ, H2 plus I2 reversible, it will give you 2HI. It is the balanced reaction. ಮತ್ತೆ ಏನನ್ನ ಕನ್ಸಿಡರ್ ಮಾಡೋಣ, ಲೆಟ್ X moles of H2 consumed at equilibrium. Let X moles of H2 consumed at equilibrium ಅಂತ ತಕೊಳ್ಳೋಣ. ಸೊ ಇಲ್ಲಿ ನೋಡಿ, ಸ್ಟೋಯಿಕಿಯೋಮೆಟ್ರಿಕ್ ರೇಷಿಯೋ ಅಥವಾ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಅನ್ನ ನೋಡಿದಾಗ 1 moles of H2 reacts with 1 moles of I2 gives 2 moles of HI. ಇದನ್ನ ನೀವು ಗಮನಿಸಬೇಕು. ಸೊ X moles of H2 equilibrium ಅಲ್ಲಿ ಕನ್ಸ್ಯೂಮ್ ಆಗಿದೆ ಅಂದ್ರೆ is equal to X moles of I2 consumed at equilibrium. ಅಲ್ವಾ, ಈಗ ಎಕ್ಸ್ ಮೋಲ್ಸ್ ಇಕ್ವಿಲಿಬ್ರಿಯಂ ಅಲ್ಲಿ H2 ಕನ್ಸ್ಯೂಮ್ ಆಗಿದೆ ಅಂದ್ರೆ, H2 ದಿಂದ ಕನ್ಸ್ಯೂಮ್ ಆಗಿದೆ ಅಂದ್ರೆ ಸೇಮ್ ಎಕ್ಸ್ ಮೋಲ್ಸ್ ಆಫ್ I2 ಆಲ್ಸೋ ಗೆಟ್ ಕನ್ಸ್ಯೂಮ್ ಟು ಫಾರ್ಮ್ 2x moles of HI. 2x moles of HI ಇದನ್ನ ತಲೆ ಇಟ್ಕೋಬೇಕು. ಅಂದ್ರೆ ಈಗ ನೋಡಿ, ಇದನ್ನ ನಾನು ಸಿಂಪಲ್ ಆಗಿ ಬರೀತೀನಿ. ಓಕೆ, H2 I2 HI. ಓಕೆ,
So initial number of moles. Initial number of moles. ಎಷ್ಟಿದೆ? Initial number of moles 15 moles and 5.2 moles. Initial number of moles H2 ಎಷ್ಟಿದೆ? 15 mole. I2 ಎಷ್ಟಿದೆ? 5.2 mole. ಆಮೇಲೆ ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ ಆಫ್ HI 0 ಇದೆ ಅಂತ ಇಟ್ಕೊಳ್ಳಿ. ಅಟ್ ಎ ಟೈಮ್ T equal to 0. ಓಕೆ, ಬಿಗಿನಿಂಗ್ ಅಲ್ಲಿ 15 ಮೋಲ್ಸ್ ಆಫ್ H2 ತಗೊಂಡಿದ್ದೇವೆ ರಿಯಾಕ್ಷನ್ ವೆಸಲ್ ಅಲ್ಲಿ. ಆಮೇಲೆ 5.2 ಮೋಲ್ಸ್ ಆಫ್ ಅಯೋಡಿನ್ ತಗೊಂಡಿದ್ದೇವೆ. ಇನ್ನು ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ, ಅಂದ್ರೆ ಈ ಎರಡು ರಿಯಾಕ್ಟೆಂಟ್ಸ್ ಕಂಬೈನ್ ಆಗಿ ಪ್ರಾಡಕ್ಟ್ ಆಗಿಲ್ಲ. ಸೊ ಹಾಗಾಗಿ ಕಾನ್ಸಂಟ್ರೇಷನ್ ಆಫ್ HI ಅಟ್ initial stage is 0. Okay, ಈಗ number of moles consumed. Okay, ಇದೊಂದಾಯ್ತು. number of moles consumed at equilibrium, EQM ಅಂತ ಬರೀತೇನೆ. ಎಷ್ಟು? x moles ಕನ್ಸ್ಯೂಮ್ ಆಯ್ತು ಅಲ್ವಾ? H2 ದಿಂದ x moles ಕನ್ಸ್ಯೂಮ್ ಆಯ್ತು ಅಂದ್ರೆ H2 ಏನಾಯ್ತು? ಕಡಿಮೆ ಆಯ್ತು ಅಲ್ವಾ? x moles ಕನ್ಸ್ಯೂಮ್ ಆಯ್ತು ಅಂದ್ರೆ ನಾನು -x ಅಂತ ಬರೀತೇನೆ. I2 ದಿಂದು x moles ಕನ್ಸ್ಯೂಮ್ ಆಯ್ತು ಅಲ್ವಾ? ಸ್ಟೋಯಿಕಿಯೋಮೆಟ್ರಿಕ್ ರೇಷಿಯೋ ನೋಡಿ 1:1 ಇದೆ. ಸೊ ಇದು ಕೂಡ -x. ಇದೆಷ್ಟಾಯ್ತು? ಹೌ ಮೆನಿ ಮೋಲ್ಸ್ ಆಫ್ HIs ಆರ್ ಫಾರ್ಮ್ಡ್? 2x moles ಆಫ್ HIs ಆರ್ ಫಾರ್ಮ್ಡ್. ಸೊ ಮೈನಸ್ ಅಂದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆಯ್ತು ಅಂದ್ರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಇಲ್ಲಿ ಪ್ಲಸ್ ಯಾಕೆ ಹಾಕದೆ ಅಂದ್ರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಇಲ್ಲಿ 2x ಯಾಕೆ ಹಾಕದೆ ಅಂದ್ರೆ ಇಲ್ಲಿ 1H2 + 1I2 ಕರೆಸ್ಪಾಂಡ್ಸ್ ಟು 2HI. ಈ ರಿಯಾಕ್ಷನ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಸೊ ಇವಾಗ ನಂಬರ್ ಆಫ್ ಮೋಲ್ಸ್ ಆಫ್ ರಿಮೈನ್ಡ್ ಅಟ್ ಇಕ್ವಿಲಿಬ್ರಿಯಂ, ನಂಬರ್ ಆಫ್ ಮೋಲ್ಸ್ ಅಟ್ ಇಕ್ವಿಲಿಬ್ರಿಯಂ. ಸೊ ಇದು -x ಅಂದ್ರೆ ಕನ್ಸ್ಯೂಮ್ ಆಗಿದ್ದು. ಎಷ್ಟು ಉಳಿದಿದೆ ಇಕ್ವಿಲಿಬ್ರಿಯಂ ಅಲ್ಲಿ? H2 ಎಷ್ಟು ಉಳಿದಿದೆ ಅಂದ್ರೆ 15 - x ಅಂತ ತಕೋಬೇಕು. I2 ಎಷ್ಟು ಉಳಿದಿದೆ ಇಕ್ವಿಲಿಬ್ರಿಯಂ ರೀಚ್ ಆದಾಗ? ರಿಯಾಕ್ಷನ್ ಎಷ್ಟಿದೆ? 5.2 - x ಅಂತ ತಕೋಬೇಕು. HI ಎಷ್ಟು ಫಾರ್ಮ್ ಆಗಿದೆ? ಇಟ್ ಈಸ್ 2x. ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 2x. ದಟ್ ಈಸ್ ಈಕ್ವಲ್ ಟು 10 moles ಅಂತ ಕೊಟ್ಟಿದ್ದಾರೆ ಅಲ್ವಾ? 10 moles ಫಾರ್ಮ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ದಿಸ್ ಈಸ್ ದ what is these are all the data we have known till now. Okay, ಇವಾಗ ನೋಡಿ x ಅಂದ್ರೆ ಎಷ್ಟಾಯ್ತು ಆಗಿದ್ರೆ ಇಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಅಲ್ವಾ? ಇಲ್ಲಿ ನೋಡಿ, ನಂಬರ್ ಆಫ್ ಮೋಲ್ಸ್ ರಿಮೈನ್ಡ್ ಅಟ್ ಇಕ್ವಿಲಿಬ್ರಿಯಂ 2x is equal to 10 moles ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? 2x is equal to 10 moles ಅಂತ ಕೊಟ್ಟಿದ್ದಾರೆ. Okay, so it is equal to how much? 2x equal to 10 moles, x equal to 10/2. It is 5 moles. Okay, x equal to ಎಷ್ಟಾಯ್ತು? 5 moles ಆಯ್ತು. ಸೊ ಇವಾಗ ನಾವೇನ್ ಮಾಡೋಣ ಅಂದ್ರೆ ಇವಾಗ ನಮ್ಗೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಬೇಕು ಅಲ್ವಾ? ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅನ್ನ ಯಾವ ರೀತಿ ಬರೀಬಹುದು? ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಯಾವುದು? ಪ್ರಾಡಕ್ಟ್ ಯಾವುದು? HI ಟು ದ ಪವರ್ 2. 2 ಯಾಕೆ ಬರ್ದೆ ನೋಡಿ ಇಲ್ಲಿ 2HI ಅಂತ ಇದೆ. ಈ ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಅನ್ನ ನಾವು ಪವರ್ ಆಗಿ ತಕೋಬೇಕು. ಓಕೆ, ರೇಸ್ ಟು ದ ಪವರ್ 2 ಅಂತ ಬರಿಬೇಕು. ಇಲ್ಲಿ I2 ಇಂಟು H2 ಅಥವಾ H2 ಇಂಟು I2 ಅಂತ ಬರಿಬಹುದು. ಇವಾಗ HI ಕಾನ್ಸಂಟ್ರೇಷನ್ ಇಕ್ವಿಲಿಬ್ರಿಯಂ ಅಲ್ಲಿ ಎಷ್ಟಿದೆ? ಇಟ್ ಈಸ್ 10 ಸ್ಕ್ವೇರ್ ಅಂತ ಆಯ್ತು. I2 ಎಷ್ಟು ಉಳಿದಿದೆ? ಇಲ್ಲಿ ನೋಡಿ, I2 15 - x. x ಅಂದ್ರೆ 5 moles ಅಂತ ಆಯ್ತು. 15 - x ಅಂದ್ರೆ 15 - 5 is equal to 10 ಆಯ್ತು.
ಓಕೆ, I2 ಎಷ್ಟು ಉಳಿದಿದೆ ಇಕ್ವಿಲಿಬ್ರಿಯಂ ಅಲ್ಲಿ? 5.2 minus x equal to how much? It is 5.2 minus 5 ಅಂತ ಆದ್ರೆ ಎಷ್ಟಾಯ್ತು? ಇಲ್ಲಿ ನೋಡಿ, 5.2 minus 5 ಇಟ್ ಈಸ್ ಈಕ್ವಲ್ ಟು 0.2 ಮೋಲ್ ಉಳಿದಿದೆ ಅಂತ ಆಯ್ತು. ಇದಂತೂ 10 ಮೋಲ್ಸ್ ಆಯ್ತು ಅಲ್ವಾ? ಸೊ ಇದನ್ನೇ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ನೀವು. I2 ಎಷ್ಟು ಉಳಿದಿದೆ? 0.2 ಉಳಿದಿದೆ ಅಲ್ವಾ? H2 ಎಷ್ಟು ಉಳಿದಿದೆ? 10 ಮೋಲ್ ಉಳಿದಿದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 100 ಡಿವೈಡೆಡ್ ಬೈ 10 ಇಂಟು 0.2 ಅಂದ್ರೆ 2 ಆಯ್ತು ಅಲ್ವಾ? ಇಟ್ ಈಸ್ ಈಕ್ವಲ್ ಟು 50 ಅಂತ ಬಂತು. ಸೊ ಯಾವುದು ಇದು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅಂತ ಗೊತ್ತಾಯ್ತಲ್ವಾ? ಓಕೆ, ನಾವು ಫಸ್ಟ್ ಈ ರೀತಿ ಇಕ್ವೇಶನ್ ಅನ್ನ ಕೊಟ್ಟಾಗ, ಈ ರೀತಿ ಕ್ವಶನ್ ಅನ್ನ ಕೊಟ್ಟಾಗ ಫಸ್ಟ್ ನಾವು ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ಡ್ ಕಂಡೀಷನ್ ಅಲ್ಲಿ ಬರಿಬೇಕು. ಸೊ ಅದ್ರ ಮೇಲೆ ಎಲ್ಲ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ನಿಂತಿರೋದು. ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ ಬರ್ಕೊಂಡ್ಬಿಟ್ರೆ ನಮ್ಗೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಈಸಿ ಆಗತ್ತೆ. ಓಕೆ, ದಟ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಅದೇ ರೀತಿ ಕ್ವಶನ್ ಅನ್ನ ಕೊಟ್ಟಿದ್ದಾರೆ ನೋಡಿ, ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. 3 moles of PCl5, 3 moles of PCl3 and 2 moles of Cl2 are taken in a closed vessel. If at equilibrium vessel has 1.5 moles of PCl5, the number of moles of PCl3 present is. ಸೊ ಇಲ್ಲಿ ನೋಡಿ, ಫಸ್ಟ್ ಈ ರೀತಿ ಕ್ವಶನ್ ಕೊಟ್ಟಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ದೇನೆ ನಾನು. ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ಡ್ ಕಂಡೀಷನ್ ಅಲ್ಲಿ ಬರಿಬೇಕು, ರಿವರ್ಸಿಬಲ್ ರಿಯಾಕ್ಷನ್ ಅನ್ನ. ಓಕೆ, ವಾಟ್ ಈಸ್ ಇಟ್? ವಾಟ್ ಈಸ್ ದ ರಿವರ್ಸಿಬಲ್ ರಿಯಾಕ್ಷನ್? ಇಲ್ಲಿ ನೋಡಿ, ಕರೆಕ್ಟ್ ಆಗಿ ರಿಯಾಕ್ಷನ್ ಅನ್ನ ಬರ್ಕೋಬೇಕು ನೀವು ಫಸ್ಟ್. ವಾಟ್ ಈಸ್ ದ ರಿಯಾಕ್ಷನ್ ಆಕ್ಚುಲಿ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್? PCl5 ರಿವರ್ಸಿಬಲ್ ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಇಟ್ ವಿಲ್ ಫಾರ್ಮ್ PCl3 ಪ್ಲಸ್ Cl2. ಸೊ ಡಿಸೋಸಿಯೇಷನ್ ರಿಯಾಕ್ಷನ್ ಆಗ್ತಿದೆ ಅಲ್ವಾ? ಸೊ ಓಕೆ, ದಿಸ್ ಇಸ್ ದ ರಿವರ್ಸಿಬಲ್ ರಿಯಾಕ್ಷನ್. ಇವಾಗ ನಾವು ಕೊಟ್ಟಿರೋ ಡಾಟಾವನ್ನ ಬರ್ಕೊಳ್ಳೋಣ ಫಸ್ಟ್, ನಮ್ಗೆ ಈಸಿ ಆಗೋ ತರ. ಲಾಸ್ಟ್ ಟೈಮ್ ಟೇಬಲ್ ಮಾಡಿದ್ವಲ್ಲ ಅದೇ ರೀತಿ ಬರೆಯೋಣ. ಓಕೆ, ಸೊ ಯಾವ್ಯಾವ್ದಿದೆ ಇಲ್ಲಿ? ರಿಯಾಕ್ಟೆಂಟ್ PCl5 ಇದೆ. ಓಕೆ, ಪ್ರಾಡಕ್ಟ್ PCl3 ಇದೆ, ಮತ್ತೆ Cl2 ಇದೆ. ಓಕೆ, ಸೊ ನೀವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಪ್ರಾಡಕ್ಟ್ ಇದೇ ರಿಯಾಕ್ಟೆಂಟ್ ಅಂತ ಹೇಳಿಲ್ಲ. ಓಕೆ, ಸೊ ನೀವು PCl3 ಪ್ಲಸ್ Cl2 ಅನ್ನು ಕೂಡ ರಿಯಾಕ್ಟೆಂಟ್ ಆಗಿ ತಕೊಂಡು PCl5 ಅನ್ನು ಕೂಡ ಪ್ರಾಡಕ್ಟ್ ಆಗಿ ತಗೋಬಹುದು, ಬಿಕಾಸ್ ಇಟ್ ಈಸ್ ಅ ರಿವರ್ಸಿಬಲ್ ರಿಯಾಕ್ಷನ್. ಓಕೆ, ಹಾ, ಇವಾಗ ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ ಅಟ್ T ಈಕ್ವಲ್ ಟು 0, ಇನ್ನು ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ, ಆವಾಗ ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ ಅಂತ ಬರುತ್ತೆ. ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ PCl5 ಎಷ್ಟಿದೆ? 3 moles ಆಫ್ PCl5 ಅಂದ್ರೆ 3 moles. ಇನಿಷಿಯಲಿ 3 moles ಇದೆ. ಓಕೆ, and 2 moles of Cl2, 2 moles of Cl2 ಅಂದ್ರೆ Cl2 2 moles ಇದೆ. 3 moles of PCl3 ಅಂದ್ರೆ PCl3 3 moles ಇದೆ. ಓಕೆ, ಆರ್ ಟೇಕನ್ ಇನ್ ಅ ಕ್ಲೋಸ್ಡ್ ವೆಸಲ್ ಅಂತ ಹೇಳಿದ್ದಾರೆ. ಅಟ್ ಇಕ್ವಿಲಿಬ್ರಿಯಂ ವೆಸಲ್ ಹ್ಯಾಸ್ 1.5 moles of PCl5. ಓಕೆ, ಅಟ್ ಇಕ್ವಿಲಿಬ್ರಿಯಂ 1.5 moles of PCl3 ಇದೆ ಅಂತ ಹೇಳಿದ್ದಾರೆ. ಓಕೆ, ಲೆಟ್ ನಂಬರ್ ಆಫ್ moles consumed at equilibrium be x. ಸೊ ನಾವು ಬರೆಯೋಣ ಇಲ್ಲಿ, ಅಥವಾ ಚೇಂಜ್ ಇನ್ ಈ ರೀತಿನೇ ಬರೆಯೋಣ. ನಂಬರ್ ಆಫ್ moles consumed at equilibrium. Second data, number of moles consumed at equilibrium ಎಷ್ಟು? ಲೆಟ್ x be the number of moles consumed ಅಂತ ಇಟ್ಕೊಳ್ಳಿ. PCl5 ದಿಂದ ಮೈನಸ್ x ಕನ್ಸ್ಯೂಮ್ ಆಯ್ತು. ಕನ್ಸ್ಯೂಮ್ ಆಯ್ತು ಅಂದ್ರೆ ಮೈನಸ್ ಅಂತ ತಗೊಳ್ತಾನೆ,
ಫಾರ್ಮ್ ಆಯ್ತು ಅಂದ್ರೆ ಪ್ಲಸ್ ಅಂತ ತಗೊಳ್ತೇನೆ. PCl5 ರಿಯಾಕ್ಷನ್ ಆಯ್ತು ಅಂದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆಯ್ತು, ಸೊ ನಾನು -X ಅಂತ ತಗೊಳ್ತೀನಿ. PCl3 ಫಾರ್ಮ್ ಆಯ್ತು ಅಲ್ವಾ, PCl3 ಫಾರ್ಮೇಶನ್ ಆಯ್ತು ಅಂದ್ರೆ +X ಅಂತ ತಗೊಳ್ತೇನೆ. ಅದೇ ರೀತಿ ಕ್ಲೋರಿನ್ ಕೂಡ ಫಾರ್ಮ್ ಆಯ್ತು ಅಲ್ವಾ, ಸೊ +X ಅಂತ ತಗೊಳ್ತೇನೆ. ಸೊ ಇದು ನಂಬರ್ ಆಫ್ ಮೋಲ್ಸ್ ಕನ್ಸ್ಯೂಮ್ಡ್ ಅಟ್ ಇಕ್ವಿಲಿಬ್ರಿಯಂ. ಹಾಗಿದ್ರೆ ಇಕ್ವಿಲಿಬ್ರಿಯಂ ಅಲ್ಲಿ ಎಷ್ಟು ಮೋಲ್ ಉಳಿತು ಹಾಗಿದ್ರೆ? ಇಕ್ವಿಲಿಬ್ರಿಯಂ ಮೋಲ್ಸ್ ಅಥವಾ ನಂಬರ್ ಆಫ್ ಮೋಲ್ಸ್ at equilibrium. ಇಕ್ವಿಲಿಬ್ರಿಯಂ ರೀಚ್ ಆದಾಗ PCl5 ಸ್ಟಾರ್ಟಿಂಗ್ 3 ಇತ್ತು, X ಕನ್ಸ್ಯೂಮ್ ಆಯ್ತು, ಸೊ ಇಕ್ವಿಲಿಬ್ರಿಯಂ ಅಲ್ಲಿ ಎಷ್ಟು ಉಳಿತು? ಸ್ಟಾರ್ಟಿಂಗ್ 3 ಮೋಲ್ ಇತ್ತು, X ಮೋಲ್ಸ್ ಕನ್ಸ್ಯೂಮ್ ಆಯ್ತು, ಸೊ ರಿಮೈನಿಂಗ್ ಇಸ್ 3 - X. ಇಲ್ಲಿ PCl3 ದಲ್ಲಿ ಸ್ಟಾರ್ಟಿಂಗ್ ಏನಿತ್ತು 3 ಮೋಲ್ಸ್ ಇತ್ತು, ಮತ್ತೆ X ಮೋಲ್ಸ್ ಫಾರ್ಮ್ ಆಯ್ತು, ಸೊ 3 + X ಇಟ್ ಈಸ್. ಸೊ ಕ್ಲೋರಿನ್ ಸ್ಟಾರ್ಟಿಂಗ್ 2 ಇತ್ತು, ಮತ್ತೆ X ಮೋಲ್ಸ್ ಆಡ್ ಆಯ್ತು, ಸೊ ಇಟ್ ಈಸ್ 2 + X ಅಂತ ತಗೊಳ್ಳೋಣ. ಓಕೆ, ಮತ್ತೆ ಏನ್ ಡಾಟಾ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಮಕ್ಕಳೇ ಸರಿಯಾಗಿ. ಇಫ್ ಅಟ್ equilibrium vessel has 1.5 moles of PCl5, so 3 - X ಅಂದ್ರೆ 1.5 ಅಂತ ಕೊಟ್ಟಿದ್ದಾರೆ ಅವ್ರೆ ಅಲ್ವಾ. 3 - X = 1.5 ಅಂತ ಕೊಟ್ಟಿದ್ದಾರೆ. ಅಟ್ ಇಕ್ವಿಲಿಬ್ರಿಯಂ 1.5 moles of PCl5 is there ಅಂದ್ರೆ 3 - X ಅಂದ್ರೆ 1.5. ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ PCl5 ಎಷ್ಟು ಮೋಲ್ಸ್ ಇದೆ? 3 - X ಮೋಲ್ಸ್ ಇದೆ, ಇಸ್ ಈಕ್ವಲ್ ಟು 1.5 ಮೋಲ್ಸ್ ಇದೆ. ಇದನ್ನ ಸಾಲ್ವ್ ಮಾಡಿ X ಎಷ್ಟಾಯ್ತು ಆಗಿದ್ರೆ? X ಇಸ್ ಈಕ್ವಲ್ ಟು, ಸೊ ಇದನ್ನ ಸಾಲ್ವ್ ಮಾಡಿದ್ರೆ X ಇಸ್ ಈಕ್ವಲ್ ಟು ಏನಾಯ್ತು? 3 - 1.5 ಅಂತ ಆಯ್ತು. ಇಂಪ್ಲೈಸ್ X ಇಸ್ ಈಕ್ವಲ್ ಟು 1.5 ಮೋಲ್ಸ್ ಅಂತ ಆಯ್ತು ಅಲ್ವಾ. ಸೊ X 1.5 ಮೋಲ್ಸ್ ಆದಾಗ ಇದೆಷ್ಟಾಗುತ್ತೆ? Therefore 3 + 1.5 is equal to ಎಷ್ಟಾಗುತ್ತೆ? 4.5 ಮೋಲ್ಸ್ ಆಗುತ್ತೆ ಅಲ್ವಾ. ಅದೇ ರೀತಿ Cl2 ಎಷ್ಟಾಗುತ್ತೆ? Cl2 ಎಷ್ಟು ಮೋಲ್ ಆಗುತ್ತೆ? 2 + X. Therefore 2 + 1.5 ಅಂದ್ರೆ ಎಷ್ಟಾಗುತ್ತೆ? ಇಟ್ ಈಸ್ ಈಕ್ವಲ್ ಟು 3.5 ಮೋಲ್ ಆಗುತ್ತೆ ಇಕ್ವಿಲಿಬ್ರಿಯಂ ಅಲ್ಲಿ ಅಲ್ವಾ. ಸೊ ಎಷ್ಟಾಯ್ತು ಈಗ? Therefore what we have to find? ಏನ್ ಕೇಳಿದ್ದಾರೆ? ನಂಬರ್ ಆಫ್ ಮೋಲ್ಸ್ ಆಫ್ PCl3 ಪ್ರೆಸೆಂಟ್ ಇನ್ ಇಟ್. PCl3 ಎಷ್ಟು ಉಳಿತು ಆಗಿದ್ರೆ? ನಂಬರ್ ಆಫ್ ಮೋಲ್ಸ್ ಇಲ್ಲೇ ಬಂತಲ್ವಾ. PCl3 4.5 ಮೋಲ್ಸ್ ಆಯ್ತು. PCl3 ಎಷ್ಟು ಉಳಿತು ಆಗಿದ್ರೆ? 4.5 ಮೋಲ್ಸ್ ಆಯ್ತು. Cl2 ಕೊಟ್ಟಿದ್ರೆ, ಸಪೋಸ್ Cl2 ಎಷ್ಟಿದೆ ಅಂತ ಕೊಟ್ಟಿದ್ರೆ ನೀವು 3.5 ಅಂತ ಟಿಕ್ ಹಾಕ್ಬೇಕಿತ್ತು. ಓಕೆ, ಸೊ PCl3 ಕೇಳಿರೋದ್ರಿಂದ PCl3 ಎಷ್ಟು ಉಳಿದಿದೆ ಇಕ್ವಿಲಿಬ್ರಿಯಂ ಅಲ್ಲಿ? 4.5 ಇದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಇನ್ ದಿಸ್ ವೇ ಯು ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್. ಓಕೆ, ಸೊ ಈ ರೀತಿ ಟೇಬಲ್ ಮಾಡ್ಕೊಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಎಲ್ಲದಕ್ಕೂ ಈ ರೀತಿ ಟೇಬಲ್ ಫಾರ್ಮೇಟ್ ಅಲ್ಲಿ ಬರೆದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಅದೇ ತರ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಸೊ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಫ್ರಾಕ್ಷನ್ ಆಫ್ ಮೋಲ್ಸ್ ಅನ್ನ ಕೊಟ್ಟಿದ್ದಾರೆ. ಡೈರೆಕ್ಟ್ ನಂಬರ್ ಆಫ್ ಮೋಲ್ಸ್ ಕನ್ಸ್ಯೂಮ್ ಆಗಿದ್ದನ್ನ ಕೊಟ್ಟಿಲ್ಲ. ಫ್ರಾಕ್ಷನ್ ಅಂದ್ರೆ ಆಲ್ಫಾ ಕೊಟ್ಟಿದ್ದಾರೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ರೀತಿ ಇದ್ದಾಗ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೇನೆ ನಾನು. ಸೇಮ್ ಮೆಥಡ್ ಮುಂಚಿಂದನ ಯಾವ ರೀತಿ ಮಾಡಿದ್ರಿ ಅದೇ ರೀತಿ ಮಾಡಬೇಕು. ಬಟ್ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಅನ್ನ ಕೊಟ್ಟಿಲ್ಲ. X ಅಂದ್ರೆ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ರು ಅಲ್ವಾ ಮುಂಚಿನ ಕ್ವಶನ್ ಅಲ್ಲಿ. ಬಟ್ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಅನ್ನ ಕೊಟ್ಟಿಲ್ಲ, ಫ್ರಾಕ್ಷನ್ ಕೊಟ್ಟಿದ್ದಾರೆ. ಓಕೆ, ಅದನ್ನ ಯಾವ ರೀತಿ ತಗೋಬೇಕು ಅಂತ ಸಾಲ್ವ್ ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕು? ಇಂತಹ ಒಂದು ಕ್ವಶನ್ ಅನ್ನ ಕೊಟ್ಟಾಗ ಬ್ಯಾಲೆನ್ಸ್ಡ್ ಇಕ್ವೇಶನ್ ಅನ್ನ ಬರೀಬೇಕು. ಕೆಮಿಕಲ್ ಇಕ್ವೇಶನ್ ಅನ್ನ ಬರೆಯೋಣ. ವಾಟ್ ಈಸ್ ದಟ್ ಕೆಮಿಕಲ್ ಇಕ್ವೇಶನ್? ಸೊ 2SO2 reversible reaction, sorry, 2SO2 plus O2 will give you 2SO3. ಓಕೆ, ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ನೋಡಿ ಇಲ್ಲಿ
2 moles of SO2 reacts with 1 moles of O2 gives 2 moles of SO3. So ಈ ಏನು ರಿಯಾಕ್ಷನ್ ಏನು ಕೋಎಫಿಷಿಯಂಟ್ ನೆನಪಿರ್ಬೇಕು ನಿಮ್ಗೆ, ಸ್ಟೋಯಿಕೋಮೆಟ್ರಿಕ್ ಕೋಎಫಿಷಿಯಂಟ್. ಓಕೆ, ಇವಾಗ ಇಲ್ಲಿ ನಾವು ಕಾಲಮ್ ಹಾಕೋಣ ಆಗಿನ ತರನೇ. ಯಾವ್ಯಾವ್ದಿದೆ? SO2 ಇದೆ. ಓಕೆ, ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ರಿಯಾಕ್ಷನ್. ಇಲ್ಲಿ ಏನೇನಿದೆ? SO2 ಇದೆ, ಆಕ್ಸಿಜನ್ ಇದೆ, SO3 ಇದೆ. ಸೊ ಇಷ್ಟು ಇದು SO2 ಮತ್ತೆ O2 ಅಂದ್ರೆ ರಿಯಾಕ್ಟೆಂಟ್ ಆಯ್ತು, SO3 ಅಂದ್ರೆ ಪ್ರಾಡಕ್ಟ್ ಆಯ್ತು. ಸೊ ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ ಫಸ್ಟ್ ಅದೇ ರೀತಿ ನಾವು ಡಾಟಾವನ್ನ ಬರ್ಕೊಳ್ಳೋಣ, ನಮ್ಗಷ್ಟಾದ್ರೆ ಈಸಿ ಆಗುತ್ತೆ. ಓಕೆ, ಫಸ್ಟ್ ಏನ್ ಬರಿಬೇಕು? ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್. ಸೊ ರಿಯಾಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ SO2 ಎಷ್ಟು ಮೋಲ್ಸ್ ಇದೆ? 5 ಮೋಲ್ಸ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಆಕ್ಸಿಜನ್ ಎಷ್ಟು? 5 ಮೋಲ್ಸ್. ಓಕೆ, SO3 ಎಷ್ಟು ಕೊಟ್ಟಿದ್ದಾರೆ? 0. ಇನ್ನು ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ 0 ಅಂತ ತಗೊಳ್ಳೋಣ. ಓಕೆ ಓಕೆ, ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್. ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್. ಸೊ ಇಲ್ಲಿ ನೋಡಿ, ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಅನ್ನ ನಮ್ಗೆ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. 60% ಆಫ್ SO2 ಅಂತ ಕೊಟ್ಟಿದ್ದಾರೆ. ಓಕೆ, ನಾವಿಲ್ಲಿ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಅನ್ನ ಮಾಡ್ಬೇಕು ಈಗ. ಓಕೆ, ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ at equilibrium. ಓಕೆ, at equilibrium 60% ಆಫ್ SO2 ಕನ್ಸ್ಯೂಮ್ ಆಯ್ತು ಅಂತ ಕೊಟ್ಟಿದ್ದಾರೆ. 60% ಆಫ್ SO2. 60% ಆಫ್ SO2 ಅಂದ್ರೆ ಸ್ಟಾರ್ಟಿಂಗ್ ಎಷ್ಟಿತ್ತು? 5 ಮೋಲ್ಸ್ ಇತ್ತು. 60% ಆಫ್ 5 ಮೋಲ್ಸ್ ಅಂತ ತಕೋಬೇಕು. ಇದನ್ನ 60% ಆಫ್ 5 ಅಂತ ತಕೊಂಡ್ರೆ ಇಲ್ಲಿ ನೋಡಿ, 2 ಮೋಲ್ಸ್ಗೆ 1 ಮೋಲ್ ಆಕ್ಸಿಜನ್ ಬೇಕು. 2 ಮೋಲ್ಸ್ ಆಫ್ SO2ಗೆ ಇಲ್ಲಿ ನೋಡಿ 2, ಇಲ್ಲಿ ಬರೀತೇನೆ. 2 ಮೋಲ್ಸ್ ಆಫ್ SO2 corresponds to 1 mole of O2 ಅಲ್ವಾ? ಸೊ 60% ಆಫ್ SO2 ಕನ್ಸ್ಯೂಮ್ ಆಯ್ತು ಅಂದ್ರೆ 30% ಆಫ್ O2 ಕನ್ಸ್ಯೂಮ್ ಆಯ್ತು ಅಂತ ಅಲ್ವಾ? 30% ಆಫ್ O2 ಎಷ್ಟಿತ್ತು? ಸ್ಟಾರ್ಟಿಗೆ 5 ಇತ್ತು. ಓಕೆ, 2 ಮೋಲ್ಸ್ ಆಫ್ SO2 ಕನ್ಸ್ಯೂಮ್ ಆಯ್ತು ಅಂದ್ರೆ ಇಲ್ಲಿ ನೋಡಿ, 2 ಮೋಲ್ಸ್ ಆಫ್ SO2 ಕನ್ಸ್ಯೂಮ್ ಆಯ್ತು ಅಂದ್ರೆ 1 ಮೋಲ್ ಆಫ್ O2 ಕನ್ಸ್ಯೂಮ್ ಆಗುತ್ತೆ ಅಲ್ವಾ? ಅದೇ ರೀತಿ 60% ಆಫ್ SO2 ಇಕ್ವಿಲಿಬ್ರಿಯಂ ಅಲ್ಲಿ ಕನ್ಸ್ಯೂಮ್ ಆಯ್ತು ಅಂದ್ರೆ 30% ಆಫ್ O2 ಕನ್ಸ್ಯೂಮ್ ಆಗುತ್ತೆ. ಅದೇ ರೀತಿ ಎಷ್ಟು ಬರುತ್ತೆ? ದಿಸ್ ಇಸ್ ಮೈನಸ್. ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಮೈನಸ್ ಸೈನ್. ಯಾಕೆಂದ್ರೆ ಕನ್ಸ್ಯೂಮ್ ಆಗಿದ್ವು ಅಲ್ವಾ, ಅಂದ್ರೆ ರಿಯಾಕ್ಷನ್ ಆಗಿ ಕನ್ಸ್ಯೂಮ್ ಆಗಿರೋದು ಆಲ್ರೆಡಿ ಏನಾಗಿರೋದು? ಡಿಕ್ರೀಸ್ ಆಗಿರೋದು. ಇಲ್ಲಿ ನೀವು ಪ್ಲಸ್ ಅಂತ ತಕೋಬೇಕು. ಎಷ್ಟು ಫಾರ್ಮ್ ಆಯ್ತು ಇಲ್ಲಿ ನೋಡಿ. ಅದೇ ರೀತಿ ಸ್ಟೋಯಿಕೋಮೆಟ್ರಿಕ್ ಕೋಎಫಿಷಿಯಂಟ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ. 2 ಮೋಲ್ಸ್ ಆಫ್ SO2 ಇದ್ದಾಗ 2 ಮೋಲ್ಸ್ ಆಫ್ SO3 ಫಾರ್ಮ್ ಆಗುತ್ತೆ ಅಲ್ವಾ? ಸೊ 60% ಆಫ್ SO2 ಕನ್ಸ್ಯೂಮ್ ಆಯ್ತು ಅಂದ್ರೆ 60% ಆಫ್ ಯಾವುದು? SO3 ಫಾರ್ಮ್ ಆಗುತ್ತೆ. 60% ಆಫ್ SO3 ಫಾರ್ಮ್ ಆಗುತ್ತೆ ಅಂದ್ರೆ 60% ಆಫ್ 5 ಅಂತಾನೆ ಮಾಡ್ಬೇಕು. ಯಾಕೆಂದ್ರೆ SO2 ನ 5 ಅಂತಾನೆ ತಗೊಂಡಿದ್ದೇವೆ ಅಲ್ವಾ? ಓಕೆ, 60% ಆಫ್ 5 ಫಾರ್ಮ್ ಆಗುತ್ತೆ. ಇಲ್ಲಿ ನೋಡಿ, 60% ಆಫ್ SO2 ಕನ್ಸ್ಯೂಮ್ ಆಯ್ತು ಅಂದ್ರೆ 60% ಆಫ್ SO3 ಫಾರ್ಮ್ ಆಗುತ್ತೆ ಅಲ್ವಾ? ಸೊ ನಾಟ್ SO3, 60% ಆಫ್ SO2 ಫಾರ್ಮ್ ಆಗುತ್ತೆ. ಸೊ ಇದು ನಿಮ್ಗೆ ಸರಿಯಾಗಿ ನೆನ್ಪಿಟ್ಕೋಬೇಕು. ಇಲ್ಲಿ ನೋಡಿ, ಕರೆಕ್ಟ್ ಆಗಿ 60% ಆಫ್ SO2 ಕನ್ಸ್ಯೂಮ್ ಆಯ್ತು ಅಂದ್ರೆ 60% ಆಫ್ SO2 ಕನ್ಸ್ಯೂಮ್ ಆಗಿ ಪ್ರಾಡಕ್ಟ್ ಆಯ್ತು ಅಂತ ಅರ್ಥ, SO3 ಆಯ್ತು ಅಂತ ಅರ್ಥ.
ಸೊ ಇಲ್ಲಿ ಅದೇ ರೀತಿ ಬರಿಬೇಕು. ಇದನ್ನ ಸಿಂಪ್ಲಿಫೈ ಮಾಡಿ ಮಕ್ಕಳೇ. 60% ಅನ್ನ ಹೇಗೆ ಬರೀತೀರಿ ನೀವು 60/100 ಆಫ್ ಅಂದ್ರೆ ನಾವು ಇಂಟು ಮಾಡ್ತೀವಿ 5 ಅಂತ ಬರಿತೀವಿ. ಇಟ್ ಈಸ್ ಈಕ್ವಲ್ ಟು therefore it is equal to ಎಷ್ಟಾಯ್ತು ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ 0 0 ಕ್ಯಾನ್ಸಲ್ ಆಗುತ್ತೆ. 5 1s 5 2s 3 moles ಬಂತಾ. ಸೊ ಅಂದ್ರೆ 3 moles ಆಫ್ SO2 ಕನ್ಸ್ಯೂಮ್ ಆಯ್ತು ಅಂತ ಅರ್ಥ. ಸೊ 5 moles ಅನ್ನ ನಾವು ತಗೊಂಡಿದ್ವಿ, 3 moles ಇಕ್ವಿಲಿಬ್ರಿಯಂ ಅಲ್ಲಿ ಕನ್ಸ್ಯೂಮ್ ಆಯ್ತು. ಅದೇ ರೀತಿ ಇಲ್ಲಿ ನೋಡೋಣ, ಇದನ್ನ ಬರೆಯೋಣ ಮೈನಸ್. ಸೊ -3 moles ಅಂತಾನೆ ಬರೀರಿ ಬೇಕಿದ್ರೆ. ಮೈನಸ್ ಇಂಡಿಕೇಟ್ಸ್ ವಾಟ್ ಕನ್ಸ್ಯೂಮ್ ಆಗಿದೆ ಅಂತ ಅರ್ಥ, ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ ಅಂತ. ಓಕೆ, ರಿಯಾಕ್ಷನ್ ಕಾನ್ಸಂಟ್ರೇಷನ್ 30 ಡಿವೈಡೆಡ್ ಬೈ 100 ಇಂಟು 5 ಮಾಡಿದಾಗ ಎಷ್ಟು ಬರುತ್ತೆ? ಇಟ್ ಈಸ್ ಈಕ್ವಲ್ ಟು 3/2 ಈಕ್ವಲ್ ಟು 1.5 moles O2 ಕನ್ಸ್ಯೂಮ್ ಆಯ್ತು ಅಂತ ಅರ್ಥ. ಓಕೆ, ಇದರಲ್ಲಿ 60% ಆಫ್ 5 ಅಂದ್ರೆ ಇಟ್ ಈಸ್ ಈಕ್ವಲ್ ಟು 3 moles ಓನ್ಲಿ, ಪ್ಲಸ್ 3 moles ಓನ್ಲಿ. ಓಕೆ, ಇಷ್ಟು ಕನ್ಸ್ಯೂಮ್ ಆಯ್ತು ಇಕ್ವಿಲಿಬ್ರಿಯಂ ಅಲ್ಲಿ. ಹಾಗಿದ್ರೆ ಇಕ್ವಿಲಿಬ್ರಿಯಂ ಅಲ್ಲಿ ಉಳಿದಿರೋ ಕಾನ್ಸಂಟ್ರೇಷನ್ ಎಷ್ಟು? ರಿಮೇನಿಂಗ್ ಮೋಲ್ಸ್, ರಿಮೇನಿಂಗ್ ನಂಬರ್ ಆಫ್ ಮೋಲ್ಸ್ at equilibrium equal to, so starting 5 ಇತ್ತು, ಕನ್ಸ್ಯೂಮ್ ಆಗಿದ್ದು 3 ಮೋಲ್ ಆಯ್ತು, ಉಳಿದಿರೋದೆಷ್ಟು? 5 - 3 is 2 moles. ಅದೇ ರೀತಿ O2 ಸ್ಟಾರ್ಟಿಂಗ್ 5 ಇತ್ತು, ಕನ್ಸ್ಯೂಮ್ ಆಗಿದ್ದು 1.5 ಆಯ್ತು, ಉಳಿದಿರೋದೆಷ್ಟು? 5 - 1.5 ಅಂದ್ರೆ ಇಟ್ ಈಸ್ 3.5 moles ಉಳಿತು. ಓಕೆ, ಸೊ SO3 ಎಷ್ಟಾಯ್ತು ಹಾಗಿದ್ರೆ? 3 moles ಆಯ್ತು ಅಲ್ವಾ? ಸೊ ಇಕ್ವಿಲಿಬ್ರಿಯಂ ಅಲ್ಲಿ ಫಾರ್ಮ್ ಆಗಿದ್ದೆಷ್ಟು? 3 moles ಓನ್ಲಿ. ಓಕೆ, ಫಾರ್ಮ್ ಆಗಿದ್ದೆ 3 moles. ಸೊ ಇವಾಗ ನಮ್ಗೆ ಟೋಟಲ್ ಮೋಲ್ಸ್ ಅಟ್ ಇಕ್ವಿಲಿಬ್ರಿಯಂ ಅಂತ ಕೇಳಿದ್ದಾರೆ. ಸಾರಿ, ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ SO2, O2, SO3 in the vessel at equilibrium. So total number of moles remaining at equilibrium ಅಂದ್ರೆ, ರಿಮೈನಿಂಗ್ ನಂಬರ್ ಆಫ್ ಮೋಲ್ಸ್ ಅಟ್ ಇಕ್ವಿಲಿಬ್ರಿಯಂ ಅಂದ್ರೆ SO2 ಎಷ್ಟಿದೆ? 2 moles. O2 ಎಷ್ಟಿದೆ? 3.5 moles. SO3 ಎಷ್ಟಿದೆ? 3 moles. ಸೊ ಟೋಟಲ್ ಮೋಲ್ಸ್ ಎಷ್ಟಾಯ್ತು? 2. ಇಲ್ಲಿ ನೋಡಿ, ಟೋಟಲ್ ಇಸ್ ಈಕ್ವಲ್ ಟು 2 ಪ್ಲಸ್ 3.5 ಪ್ಲಸ್ 3, ಇಟ್ ಈಸ್ ಈಕ್ವಲ್ ಟು ಎಷ್ಟು? 8.5 moles ಆಯ್ತು ಅಲ್ವಾ? ಸೊ ಇಲ್ಲಿ ನೋಡಿ SO2 ಎಷ್ಟು ಉಳಿದಿದೆ? SO2 ಇಲ್ಲಿ ನೋಡಿ, SO2 2 mole ಉಳಿದಿದೆ, SO2 2 mole ಉಳಿದಿದೆ, O2 3.5 ಉಳಿದಿದೆ, O2 3.5 ಇದೆ, SO3 ಎಷ್ಟು ಉಳಿದಿದೆ? 3 ಉಳಿದಿದೆ. ಸೊ ಟೋಟಲ್ ಎಷ್ಟಾಯ್ತು? 2 ಪ್ಲಸ್ 3.5 ಪ್ಲಸ್ SO3 ಎಷ್ಟು ಉಳಿದಿದೆ? 3 ಉಳಿದಿದೆ. ಸೊ ಟೋಟಲ್ ಎಷ್ಟಾಯ್ತು? 8.5 8.5 moles ಉಳಿದಿದೆ. ಯಾವ್ದು ಆಗಿದ್ರೆ? ಆಪ್ಷನ್ ಎ ಅಲ್ಲ, ಆಪ್ಷನ್ ಡಿನೂ ಅಲ್ಲ, ಆಪ್ಷನ್ ಸಿ ಈಸ್ ಅವರ್ ಕರೆಕ್ಟ್ ಆನ್ಸರ್. ಇನ್ ದಿಸ್ ವೇ ಯು ಹ್ಯಾವ್ ಟು ಅನಲೈಸ್. ನೆಕ್ಸ್ಟ್ 14th ಕ್ವಶನ್ ಏನ್ ಹೇಳುತ್ತೆ ಅಂತ ನೋಡೋಣ. Just read the question. 2.2 moles of PCl5 was taken in a closed container and allowed to dissociate into PCl3 and Cl2 at equilibrium. Total number of moles of reactants and product was 2.53. The degree of dissociation is, so alpha ಕಂಡುಹಿಡಿಬೇಕು ನಾವು. The degree of dissociation alpha equal to question mark. ಓಕೆ, ಸೊ ನಾವೀಗ ಆ ಟೇಬಲ್ ಅನ್ನ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಲ್ಲಿ ನಾವೀಗ ಬರೆಯೋಣ. ಓಕೆ, ಸೇಮ್ ಪ್ರೊಸೀಜರ್ ಅನ್ನ ಫಾಲೋ ಮಾಡೋಣ. ಓಕೆ ಓಕೆ, ಫಸ್ಟ್ ಏನ್ ಮಾಡ್ಬೇಕು? ಇಂಥ ಕ್ವಶನ್ ಕೊಟ್ಟಾಗ ಬ್ಯಾಲೆನ್ಸ್ಡ್ ಇಕ್ವೇಶನ್ ಅನ್ನ ಬರಿಬೇಕು. ವಾಟ್ ಈಸ್ ಇಟ್?
Okay, same reaction. PCl5 gives PCl3 plus Cl2. Okay, so ಎಲ್ಲ ಒಂದೊಂದು ಮೂಲ ಇದೆ ಅಲ್ವಾ? ಇಲ್ಲಿ ನೋಡಿ, ಎಲ್ಲ ಒಂದೊಂದು ಮೂಲ ಇದೆ. Let alpha is the degree of dissociation. Okay, let ಸಿಂಪಲ್ ಆಗಿ ನಾವು ಫಸ್ಟೇ ಬರ್ಕೊಂಡ್ರೆ ನಾವು ಲೆಂದಿಯಾಗಿ ಬರಿಬೇಕು ಅಂತಿಲ್ಲ. ಲೆಟ್ N0 be the initial number of moles. Okay, let N0 be the initial number of moles. Okay, ಇದೆರಡನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ಆವಾಗಿನ ತರನೇ ಏನ್ ಮಾಡೋಣ, ಕಾಲಮ್ ಹಾಕೋಣ, ಟೇಬಲ್ ಮಾಡೋಣ, ಆಯ್ತಾ? ಸೊ ಏನೇನಿದೆ ಇಲ್ಲಿ, PCl5 ಇದೆ, ಆಮೇಲೆ PCl3 ಇದೆ, ಆಮೇಲೆ Cl2 ಇದೆ. ಸೊ ದಿಸ್ ಆರ್ ಆಲ್. ಸೊ ಫಸ್ಟ್ ಏನ್ ಮಾಡೋಣ, ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ ಬರೆಯೋಣ. ಆಮೇಲೆ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್, ಡೈರೆಕ್ಟ್ ಆಗಿ ನಂಬರ್ ಆಫ್ ಮೋಲ್ಸ್ ಅಟ್ ಇಕ್ವಿಲಿಬ್ರಿಯಂ ಅಂತ ಬರೆಯೋಣ. ಅಥವಾ ಡೀಟೇಲ್ ಆಗಿ ಬರೆಯೋದ? ಸೊ ಯಾವ ರೀತಿ ಬರೆದ್ರು ಆನ್ಸರ್ ಬರುತ್ತೆ. ಸೊ ನಾವು ಫಸ್ಟ್ ಇಂದ ಯಾವ ಮೆಥಡ್ ಫಾಲೋ ಮಾಡಿದೀವಿ ಅದನ್ನೇ ಬರೆಯೋಣ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಓಕೆ, ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್. ಅಟ್ ಇಕ್ವಿಲಿಬ್ರಿಯಂ. ಆಮೇಲೆ ಮೂರನೇದು ಏನ್ ಬರಿತೀವಿ ನಾವು, ನಂಬರ್ ಆಫ್ ಮೋಲ್ಸ್ ಅಟ್ ಇಕ್ವಿಲಿಬ್ರಿಯಂ. ಓಕೆ, ಸೊ ಇಲ್ಲಿ ಆಲ್ಫಾ ಕಂಡುಹಿಡಿಬೇಕು ನಾವು, ಅಂದ್ರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅನ್ನ ಕಂಡುಹಿಡಿಬೇಕು. ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ ಏನ್ ತಗೊಂಡಿದ್ದೀವಿ ನಾವು, N0. ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ ಅಂದ್ರೆ N0 ಅಲ್ವಾ? ಎಷ್ಟಿತ್ತು ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್? ಎಷ್ಟು ಕೊಟ್ಟಿದ್ದಾರೆ? PCl5 2.2 ಮೋಲ್ಸ್ ಅಂತ ಕೊಟ್ಟಿದ್ದಾರೆ. ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ ಇಟ್ ಈಸ್ 2.2 ಮೋಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, PCl3 ಮತ್ತೆ Cl2 ಫಾರ್ಮ್ ಆಗಿಲ್ಲ. ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ 0. ರಿಯಾಕ್ಷನ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಯಾವ ರೀತಿ ಬರಿಬೇಕು ನಾವು ಇನ್ ಟರ್ಮ್ಸ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದ್ರೆ ಏನು, ಫ್ರಾಕ್ಷನ್ ಆಫ್ ಅಮೌಂಟ್ ಅಲ್ವಾ? ಫ್ರಾಕ್ಷನ್ ಆಫ್ reactants get consumed into products. It is a fraction. ಅಂದ್ರೆ ಇಲ್ಲಿ ನೋಡಿ ಯಾವ ರೀತಿ ಬರಿಬಹುದು, ಫ್ರಾಕ್ಷನ್ ಆಲ್ಫಾ ಇಂಟು 2.2 ಅಂತ ಬರಿಬಹುದು. ಅಂದ್ರೆ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಅಟ್ ಇಕ್ವಿಲಿಬ್ರಿಯಂ ಅಂದ್ರೆ ಮೈನಸ್ ಎಷ್ಟಿದೆ, ಮೈನಸ್ ಅಂತ ಬರಿತೀವಿ ಅಲ್ವಾ? PCl5 ಕನ್ಸ್ಯೂಮ್ ಆಯ್ತು. ಸೊ ಮೈನಸ್ ಇಂಟು ಡಿಗ್ರಿ ಆಫ್ ಡಿಸೋಸಿಯೇಷನ್ ಎಷ್ಟು ಅಂದ್ರೆ ಫ್ರಾಕ್ಷನ್ ಎಷ್ಟು, ಫ್ರಾಕ್ಷನ್ ಆಫ್ ಅಮೌಂಟ್ ಕನ್ಸ್ಯೂಮ್ ಆಗಿದ್ದೆಷ್ಟು, ಆಲ್ಫಾ. ಆಲ್ಫಾ ಅಂದ್ರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ತಗೊಂಡಿದ್ವಿ. ಇಂಟು ವಾಟ್, ಇನಿಷಿಯಲ್ ಕಾನ್ಸಂಟ್ರೇಷನ್ ಇಸ್ 2.2. ಈ ಆಲ್ಫಾ ಇಂಟು N0 ಅಂತ ಬರೆಯೋಣ. ಇಟ್ ಈಸ್ ಈಕ್ವಲ್ ಟು ಆಲ್ಫಾ 2.2 ಇಂಟು ಆಲ್ಫಾ minus 2.2 into alpha. Okay. ಓಕೆ, ಇದೆಷ್ಟಾಯ್ತು ಹಾಗಿದ್ರೆ? ಇದು ಇಷ್ಟು ಕನ್ಸ್ಯೂಮ್ ಆಯ್ತು ಅಂದ್ರೆ ಇಷ್ಟು ಫಾರ್ಮ್ ಆಯ್ತು ಅಲ್ವಾ? 2.2 ಆಲ್ಫಾದಷ್ಟು ಕನ್ಸ್ಯೂಮ್ ಆಯ್ತು ಅಂದ್ರೆ ಪ್ಲಸ್ 2.2 ಆಲ್ಫಾದಷ್ಟು ಇಲ್ಲಿ ಫಾರ್ಮ್ ಆಯ್ತು. PCl3 ಫಾರ್ಮ್ ಆಯ್ತು, ಪ್ಲಸ್ 2.2 ಆಲ್ಫಾದಷ್ಟು Cl2 ಫಾರ್ಮ್ ಆಯ್ತು. ಯಾಕೆಂದ್ರೆ
ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಲ್ಲಿ ನೀವು ಸ್ಟೋಯಿಕಿಯೋಮೆಟ್ರಿ ಅದೇ ರೀತಿ ತಗೊಂಡಿದ್ದೀರಿ ಅಲ್ವಾ. ಸೊ ಇವಾಗ ನಂಬರ್ ಆಫ್ ಮೋಲ್ಸ್ ಎಟ್ ಇಕ್ವಿಲಿಬ್ರಿಯಂ. ಎಟ್ ಇಕ್ವಿಲಿಬ್ರಿಯಂ ಅಂದ್ರೆ ಯಾವ ರೀತಿ ಬರಿಬೇಕು? ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್ ಮೈನಸ್ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಅಟ್ ಇಕ್ವಿಲಿಬ್ರಿಯಂ ಅಂತ ಬರಿಬೇಕು. ಇದನ್ನ ಹೇಗೆ ಬರೀತೀರಿ? n0 ಮೈನಸ್ ಯಾವ ರೀತಿ ಬರಿಬಹುದು ಇದನ್ನ? n0 ಮೈನಸ್ 2.2 ಆಲ್ಫಾ ಅಂತ ಬರೀತೀರಿ. n0 ಅಂದ್ರೆ ಇನಿಷಿಯಲ್ ನಂಬರ್ ಆಫ್ ಮೋಲ್ಸ್. ಓಕೆ, ಇದನ್ನ ಸಿಂಪ್ಲಿಫೈ ಮಾಡುವುದು ಅಂದ್ರೆ ಯಾವ ರೀತಿ ಬರಿಬಹುದು ಇದನ್ನ? n0 ವ್ಯಾಲ್ಯೂ ಹಾಕಿ 2.2 ಮೈನಸ್ 2.2 ಆಲ್ಫಾ ಅಂತ ಬರೀರಿ. ಇದನ್ನ 2.2 ಕಾಮನ್ ತೆಗೆದ್ರೆ 2.2 ಇಂಟು 1 ಮೈನಸ್ ಆಲ್ಫಾ ಅಂತ ಬರಿಬಹುದಾ ಇದನ್ನ? ಸೊ ನೋಡೋಣ, ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ ಆಯ್ತಾ. ಇದನ್ನ ಯಾವ ರೀತಿ ಬರೀತೀರಿ ನೀವು? ಇಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಅಂದ್ರೆ ಇದು ಇಷ್ಟೇ ಇರುತ್ತೆ. ಓಕೆ, ಇಟ್ ಈಸ್ ಈಕ್ವಲ್ ಟು n0 ಆಲ್ಫಾ. ಎಷ್ಟಿರುತ್ತೆ ಇದು? n0 ಆಲ್ಫಾ ಅಂದ್ರೆ 2.2 ಆಲ್ಫಾ ಇರುತ್ತೆ. ಇಟ್ ಈಸ್ ಆಲ್ಸೋ n0 ಆಲ್ಫಾ ಅಂದ್ರೆ 2.2 ಆಲ್ಫಾನೇ ಇರುತ್ತೆ. ದಿಸ್ ಇಸ್ ದ ಇಕ್ವೇಶನ್. ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ? ವಾಟ್ ವಿ ಆರ್ ಗಿವನ್ ಹಿಯರ್? at equilibrium total number of moles of reactant and product equal to 2.53 ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ moles is equal to ಎಷ್ಟು? PCl5 ಎಷ್ಟು? 2.2 minus 2.2 alpha plus PCl3 ಎಷ್ಟು? 2.2 alpha plus Cl2 ಎಷ್ಟು? 2.2 alpha. So this is the equal to ಎಷ್ಟು ಕೊಟ್ಟಿದ್ದಾರೆ? equal to 2.53 ಅಂತ ಕೊಟ್ಟಿದ್ದಾರೆ. 2.53 ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಟ್ ಇಕ್ವಿಲಿಬ್ರಿಯಂ ಕೊಟ್ಟಿದ್ದಾರೆ. ಸೊ ಈಗ ಆಲ್ಫಾವನ್ನ ಯಾವ ರೀತಿ ಕಂಡುಹಿಡಿಬಹುದು? ಇದನ್ನ ಸಿಂಪ್ಲಿಫೈ ಮಾಡಿ. ಓಕೆ, 2.2. ಸೊ ಇಲ್ಲಿ ನೋಡಿ, ಇದು ಒಂದು ಕ್ಯಾನ್ಸಲ್ ಮಾಡಬಹುದು ನಾವು, ಇದನ್ನ ಕ್ಯಾನ್ಸಲ್ ಮಾಡಬಹುದು. ಉಳಿದಿರೋದೇನು? ಇದನ್ನ ಸಿಂಪ್ಲಿಫೈ ಮಾಡಿ. ನಾನಿಲ್ಲಿ ಪ್ರೀವಿಯಸ್ ಸ್ಲೈಡ್ ಅನ್ನ ತಗೊಳ್ತೇನೆ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೇನೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬಂತು? ಇಲ್ಲಿ ನೋಡಿ, 2.2 ಪ್ಲಸ್ 2.2 ಆಲ್ಫಾ ಇಸ್ ಈಕ್ವಲ್ ಟು 2.53 ಅಂತ ಬಂತು. 2.2 ಪ್ಲಸ್ 2.2 ಆಲ್ಫಾ ಈಕ್ವಲ್ ಟು 2.53 ಅಂತ ಬಂತು ಅಲ್ವಾ? 2.53 ಅಂತ ಬಂತು. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು? 2.2 ಆಲ್ಫಾ ಈಕ್ವಲ್ ಟು 2.53 ಮೈನಸ್ 2.2 ಅಂತ ಬಂತು. ಓಕೆ, ಸೊ ಎಷ್ಟು ಬಂತು ಈಗ ಇದರ ಆನ್ಸರು? it is equal to 2.2 alpha equal to 0.33 ಬಂತು ಅಲ್ವಾ? 2.53 ಮೈನಸ್ 2.2 ಮಾಡಿದಾಗ ಡಿವೈಡೆಡ್ ಬೈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡೋಣ. therefore alpha equal to 0.33 divided by 2.2 ಮಾಡಿದಾಗ alpha equal to 0.15 ಅಂತ ಬಂತು. ಡಿಗ್ರಿ ಆಫ್ ಡಿಸೋಸಿಯೇಷನ್ ಎಷ್ಟು ಬಂತು ಮಕ್ಕಳೇ? 0.15 ಅಂತ ಬಂತು. ಸೊ ಯಾವ ಆಪ್ಷನ್ ಮ್ಯಾಚ್ ಆಗುತ್ತೆ ಇಲ್ಲಿ? ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. Okay, this is the correct answer for this particular question. Okay, fifteenth question says NH4NO3 is a strong base in NH3. Option B, weak base in NH3. Option C, strong acid in NH3. Option D, weak acid in NH3. So ಇದರ ಬೇಸ್, ಸ್ಟ್ರಾಂಗ್ ಬೇಸ್ ಆರ್ ಸ್ಟ್ರಾಂಗ್ ಆಸಿಡ್ ಅದೆಲ್ಲ ಹೇಳಬೇಕಾದ್ರೆ ನಾವು
ಫಸ್ಟ್ NH4NO3 ಯಾವ ರೀತಿ ಫಾರ್ಮ್ ಆಗುತ್ತೆ? ಇಟ್ ಈಸ್ ಅ ಸಾಲ್ಟ್ ಅಲ್ವಾ? NH4NO3 ಅಂದ್ರೆ ಇಟ್ ಈಸ್ ಅ ಸಾಲ್ಟ್. ಹೌ ಇಟ್ ಈಸ್ ಫಾರ್ಮ್? ಸಾಲ್ಟ್ ಯಾವತ್ತು ಯಾವ ರೀತಿ ಫಾರ್ಮ್ ಆಗುತ್ತೆ? ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತೆ ವಾಟರ್ ಫಾರ್ಮ್ ಆಗುತ್ತೆ. ಸೊ ಯಾವ್ಯಾವ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗಿ NH4NO3 ಫಾರ್ಮ್ ಆಗಿದೆ ಆಗಿದ್ರೆ ಈಗ ನೋಡಿ ಇಲ್ಲಿ. ಓಕೆ, ಸೊ ಸೊ ಯಾವ್ಯಾವ್ದು ಬೇಸು? ನಾನು NO3 HNO3 ತಗೊಳ್ತೀನಿ. HNO3 ಪ್ಲಸ್ ಬೇಸ್ ಅನ್ನ ಅಮೋನಿಯಾ ಅಂತ ತಗೊಳ್ತೀನಿ. HNO3 ಮತ್ತೆ ಅಮೋನಿಯಾ. HNO3 ಇಸ್ ಅ ಆಸಿಡ್, ಸ್ಟ್ರಾಂಗ್ ಆಸಿಡ್. ಇಟ್ ಈಸ್ ಅ ಸ್ಟ್ರಾಂಗ್ ಆಸಿಡ್. NH3 is a weak base. It will combine to form what it is? NH4NO3 plus ವಾಟರ್ ಅಂತ ಒಂದು ರಿಯಾಕ್ಷನ್ ಬಂತು. ಸೊ NH4NO3 ಯಾವ್ಯಾವ್ದ್ರಿಂದ ಆಗಿದೆ ಹಂಗಿದ್ರೆ? ಸ್ಟ್ರಾಂಗ್ ಆಸಿಡ್ ಇಂದ ಆಗಿದೆ ಮತ್ತೆ ವೀಕ್ ಬೇಸ್ ಇಂದ ಆಗಿದೆ. ಓಕೆ, ಸ್ಟ್ರಾಂಗ್ ಆಸಿಡ್ ಇಂದ ಮತ್ತೆ ವೀಕ್ ಬೇಸ್ ಇಂದ ಆಗಿದೆ. ಸೊ ಇಲ್ಲಿ NH4NO3 ಸ್ಟ್ರಾಂಗ್ ಏನು ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಎರಡು ರೀತಿ ಹೇಳ್ಬೋದು. ಈ ಕಾನ್ಸೆಪ್ಟ್ ಅನ್ನ ಎರಡು ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ನಿಮ್ಮ ನಾಲೆಜ್ಗೆ ಈಗ ನಿನ್ನೆ ನಾನು ಕಾಂಜುಗೇಟ್ ಆಸಿಡ್ ಮತ್ತೆ ಬೇಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಅಲ್ವಾ? ಅದರ ಆಧಾರದ ಮೇಲೆ ನಾವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಒಂದನ್ನ ನೋಡಿ. ಇಲ್ಲಿ NH4NO3, ಕನ್ಸಿಡರ್ NH4NO3 ಯಾವ ರೀತಿ ಅಯೋನೈಸ್ ಆಗುತ್ತೆ? ಇಟ್ ಅಯೋನೈಸಸ್ ಆಸ್ NH4 ಪ್ಲಸ್ NO3 ಮೈನಸ್ ಆಗತ್ತಲ್ವಾ? ಸೊ NH4NO3 NH4 ಪ್ಲಸ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಫಸ್ಟ್. ಓಕೆ, HNO3 ತಗೊಳ್ಳೋಣ. ವಾಟ್ ಇಟ್ ಈಸ್? HNO3. HNO3 ಸ್ಟ್ರಾಂಗ್ ಇದೆ ಅಲ್ವಾ? ಅಥವಾ ವೀಕ್ ಬೇಸ್ ಅನ್ನ ತಗೊಳ್ಳೋಣ. NH3 ತಗೊಳ್ಳೋಣ ಫಸ್ಟ್. NH3. ಓಕೆ, ಇಟ್ ಈಸ್ ಅ ವೀಕ್ ಬೇಸ್. ಇಟ್ ಈಸ್ ಅ ವೀಕ್ ಬೇಸ್. ಆಯ್ತಾ? NH3 ವೀಕ್ ಬೇಸ್ ಆಯ್ತು ಅಲ್ವಾ? ಸೊ ಬೇಸ್ ಅಂದ್ರೆ ಏನು? ಅಕಾರ್ಡಿಂಗ್ ಟು ಬ್ರೋನ್ಸ್ಟೆಡ್-ಲೋರಿ ಕಾನ್ಸ್ಟೆಂಟ್, ಇಟ್ ಕ್ಯಾನ್ ಅಕ್ಸೆಪ್ಟ್ ಪ್ರೋಟಾನ್. ಬ್ರೋಸ್ ಅಂದ್ರೆ ಏನು? ಬೇಸ್ ಅಂದ್ರೆ ಏನು? ಸಾರಿ, ಇಟ್ ಕ್ಯಾನ್ ಅಕ್ಸೆಪ್ಟ್ ಪ್ರೋಟಾನ್. ಸೊ ಪ್ರೋಟಾನ್ ಅನ್ನ ಆಡ್ ಮಾಡಿ, ಇದಕ್ಕೆ ಪ್ಲಸ್ ಪ್ರೋಟಾನ್ ಅನ್ನ ಆಡ್ ಮಾಡಿ ಏನಾಗುತ್ತೆ? ಇದರ ಕಾಂಜುಗೇಟ್ ಬೇಸ್ ಬರುತ್ತೆ, NH4 ಪ್ಲಸ್ ಬರುತ್ತೆ. NH4 ಪ್ಲಸ್ ಬರುತ್ತೆ ಅಲ್ವಾ? ಇಟ್ ಈಸ್ ಅ conjugate acid. Okay, it is a conjugate acid of a NH3. It is a ಸೊ ವೀಕ್ ಬೇಸ್ ಇದು ಯಾವತ್ತು ಕಾಂಜುಗೇಟ್ ಆಸಿಡ್ ಏನಾಗಿರುತ್ತೆ? ಸ್ಟ್ರಾಂಗ್ ಆಗಿರುತ್ತೆ. ಯಾಕೆ ಅಂದ್ರೆ ಆಲ್ರೆಡಿ ಇಟ್ ಈಸ್ ವೀಕ್ ಅಲ್ವಾ? ಸೊ ಅಯೋನೈಸೇಷನ್ ಏನಾಗಲ್ಲ, ಅಷ್ಟು ಕಂಪ್ಲೀಟ್ ಆಗಿ ಆಗಲ್ಲ. ಸೊ ಇಟ್ ಕ್ಯಾನ್, ವೆನ್ ಇಟ್ accepts proton, it will become conjugate acid. ಸೊ ಕಾಂಜುಗೇಟ್ ಆಸಿಡ್ ಏನ್ ಮಾಡುತ್ತೆ ಇಲ್ಲಿ? ಯಾವುದು ಕಾಂಜುಗೇಟ್ ಆಸಿಡ್? NH4 ಪ್ಲಸ್. NH4 ಪ್ಲಸ್ ಅನ್ನೋದು ಹೈಲಿ ಅನ್ಸ್ಟೇಬಲ್ ಇರುತ್ತೆ. NH4 ಪ್ಲಸ್ ಇಸ್ ಅ highly unstable. It can readily donate proton. So it is a conjugate acid. ಅಂದ್ರೆ ಇದು ಸ್ಟ್ರಾಂಗ್ ಆಗಿರುತ್ತೆ, which is strong. ಸ್ಟ್ರಾಂಗ್ ಕಾಂಜುಗೇಟ್ ಆಸಿಡ್ ಅನ್ನು ಫಾರ್ಮ್ ಮಾಡುತ್ತೆ. ಆಸಿಡ್ ಅಂದ್ರೆ ಏನು? ಇಟ್ ರೆಡಿಲಿ ಡೊನೇಟ್ಸ್ ದ ಪ್ರೋಟಾನ್. ಓಕೆ, ಆಸಿಡ್ ಮೀನ್ಸ್ ವಾಟ್? ಇಟ್ ಈಸ್ ದ ಸ್ಪೀಶೀಸ್ ಡೊನೇಟ್ಸ್ ದ ಪ್ರೋಟಾನ್ ಅಂತ ಬರುತ್ತೆ ಕಾನ್ಸೆಪ್ಟ್ ಅಲ್ವಾ? ದಟ್ ಈಸ್ ಕಾಲ್ಡ್ ಆಸ್ ಆಸಿಡ್. ಸೊ ಇಲ್ಲಿ ವೀಕ್ ಬೇಸ್ ಇದ್ದಾಗ ಅದರ ಕಾಂಜುಗೇಟ್ ಆಸಿಡ್ ಯಾವತ್ತು ಸ್ಟ್ರಾಂಗ್ ಇರುತ್ತೆ ಅಲ್ವಾ? ಸೊ ಇಲ್ಲಿ ನೋಡಿ, ಯಾವ್ದನ್ನ ನಾವು ವೀಕ್ ಬೇಸ್ ಆಗಿ ತಗೊಂಡಿದ್ದೇವೆ ಇಲ್ಲಿ? ಅಮೋನಿಯಾನ ವೀಕ್ ಬೇಸ್ ಆಗಿ ತಗೊಂಡಿದ್ದೇವೆ. ಸೊ ಇಟ್ಸ್ ಕಾಂಜುಗೇಟ್ ಆಸಿಡ್ ಈಸ್ ಸ್ಟ್ರಾಂಗ್. ಸೊ ಯಾವ್ದು ಆಗಿದ್ರೆ ಆಸಿಡ್ ಸ್ಟ್ರಾಂಗ್ ಇದೆ ಅಂದ್ರೆ ಆಪ್ಷನ್ ಸಿ ಈಸ್ ಅವರ್ ರೈಟ್ ಆನ್ಸರ್. ಸೊ ಬೇಸ್ ವೀಕ್ ಇರುತ್ತಾಗಿದ್ರೆ ನೋ.
ಓಕೆ. ಸೊ ಅದನ್ನೇ ಇನ್ನೊಂದು ರೀತಿ ಹೇಳೋದಾದ್ರೆ ಇಲ್ಲಿ ನೋಡಿ, ಇಷ್ಟೆಲ್ಲ ನೀವು ಏನ್ ಮಾಡ್ಬೇಕು, ಥಿಯರಿಯನ್ನ ಅಪ್ಲೈ ಮಾಡ್ಬೇಕು ಅಂತಾನೆ ಇಲ್ಲ. ಸಿಂಪಲ್ ಆಗಿ ಹೇಳೋದು ಅಂದ್ರೆ ಡೈರೆಕ್ಟ್ ಆಗಿ ಈ ರೀತಿ ಕೊಟ್ಟಾಗ, ಸೊ NH4NO3 ಸಾಲ್ಟ್ ಯಾವ ರೀತಿ ಆಗಿದೆ, HNO3 ಮತ್ತೆ NH3 ದಿಂದ ಆಗಿದೆ ಅಲ್ವಾ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ HNO3 ಅಂದ್ರೆ ಸ್ಟ್ರಾಂಗ್ ಆಸಿಡ್ ಇದೆ, NH3 ಅಂದ್ರೆ ವೀಕ್ ಬೇಸ್ ಇದೆ. ಸೊ ಎರಡು ಫಾರ್ಮ್ ಆದಾಗ ಒಂದು ಸಾಲ್ಟ್ ಫಾರ್ಮ್ ಆಗುತ್ತೆ, ಇಟ್ ಈಸ್ ಅ ಸಾಲ್ಟ್. ಸೊ ವೆದರ್ ಇಟ್ ಈಸ್ ಅಸಿಡಿಕ್ ಸಾಲ್ಟ್ ಆರ್ ಬೇಸಿಕ್ ಸಾಲ್ಟ್, ಅಸಿಡಿಕ್ ಸಾಲ್ಟ್ ಆಗಿರುತ್ತೆ. ಯಾಕೆ ಅಂದ್ರೆ ಆಸಿಡ್ ಸ್ಟ್ರಾಂಗ್ ಇದೆ ಇಲ್ಲಿ ಅಲ್ವಾ, ಬೇಸ್ ವೀಕ್ ಇದೆ. ಸೊ ಕಂಬೈನ್ಡ್ ಇಸ್ ಅಸಿಡಿಕ್ ಸಾಲ್ಟ್ ಆಗಿರುತ್ತೆ. ಸೊ ಸ್ಟ್ರಾಂಗ್ ಆಸಿಡ್ ಆಗಿರುತ್ತೆ. NH4+ ಅಂದ್ರೆ ಸ್ಟ್ರಾಂಗ್ ಆಸಿಡ್ ಆಗಿರುತ್ತೆ, ಬಿಕಾಸ್ ಆಸಿಡಿಕ್ ಸ್ಟ್ರೆಂತ್ ಇಸ್ ಡಾಮಿನೆಂಟ್. ಸೊ ಇಟ್ ಈಸ್ ಅ ರೈಟ್ ಆನ್ಸರ್. ಓಕೆ, ಸ್ಟ್ರಾಂಗ್ ಆಸಿಡ್ ಇಸ್ ಅ ರೈಟ್ ಆನ್ಸರ್. So weak acid alla. So right answer is option C. In this way you have to analyze. Okay. So ಇದು ಈ ಕಾನ್ಸೆಪ್ಟ್ ಎಲ್ಲ ಅಯಾನಿಕ್ ಇಕ್ವಿಲಿಬ್ರಿಯಂಗೆ ಸಂಬಂಧಪಟ್ಟಿದ್ದಾಗಿದೆ ಮಕ್ಕಳೇ. ಅಯಾನಿಕ್ ಇಕ್ವಿಲಿಬ್ರಿಯಂ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಿದ್ದಾಗಿದೆ. So let us discuss this concept in our next class. Okay, we will discuss this in our next class.